ಸುಗ್ರೀವಾಜ್ಞೆಯ ಮುಖಾಂತರ ಕಾನೂನು ಜಾರಿಯಾದರೂ ಕೂಡ ಬಡ್ಡಿ ದಂಧೆಕೋರರಿಗೆ ಅದು ಯಾವುದೂ ಕೂಡ ಒಂದು ಚೂರು ಕೂಡ ಅವರ ಮೇಲೆ ಅದರ ಪರಿಣಾಮ ಬೀರಿಲ್ಲ. ಅವರ ನಿರಂತರವಾಗಿ ಅವರ ಕಾಟ ಕಿರುಕುಳ ಮುಂದುವರೆದಿದೆ. ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಊರು ಬಿಟ್ಟಿದೆ 4 ಕುಟುಂಬಗಳು. ದಾವಣಗೆರೆಯಲ್ಲಿ 4 ಮನೆಗಳಿಗೆ ಬೀಗ ಜಡಿದಿದ್ದಾರೆ ಮೈಕ್ರೋ ಫೈನಾನ್ಸ್. ದಾವಣಗೆರೆ ಜಿಲ್ಲೆಯ ಶಿವಗಂಗಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 50,000ರಿಂದ 1 ಲಕ್ಷದವರೆಗೆ ಸಾಲ ಪಡೆದಿತ್ತು ಕುಟುಂಬಗಳು. ಸದ್ಯ ಅವರು ಮನೆ ಬಿಟ್ಟಿದ್ದಾರೆ, ಮನೆಗೆ ಬೀಗ ಬಿದ್ದಿದೆ. ಸ್ಥಳಕ್ಕೆ ರೈತ ಸಂಘಟನೆಯ ಮುಖಂಡರು ಭೇಟಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಲ್ಕು ಮನೆಯವರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಮನೆಗಳಿಗೆ ಮೈಕ್ರೋ ಫೈನಾನ್ಸ್ ಅವರು ಬೀಗ ಜಡಿದಿದ್ದಾರೆ. 50ರಿಂದ 1 ಲಕ್ಷದವರೆಗೆ ಸಾಲ ಪಡೆದಿತ್ತು ಆ ಕುಟುಂಬಗಳು ಅನ್ನುವಂಥ ಮಾಹಿತಿ. ಈ ರೀತಿ ಎಲ್ಲ ರಿಕವರಿ ಮಾಡಂಗಿಲ್ಲ ಅನ್ನೋದು ಕಾನೂನಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಸುಗ್ರೀವಾಜ್ಞೆ ಕಾನೂನಾಗಿ ಬದಲಾಗಿದೆ. ಆದರೆ ಯಾವ ಭಯವೂ ಕೂಡ ಮೈಕ್ರೋ ಫೈನಾನ್ಸ್ನವರಿಗೆ, ಬಡ್ಡಿ ದಂಧೆಕೋರರಿಗೆ, ಫಿನಾನ್ಸ್ ಮಾಲಕರಿಗೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಈ ಘಟನೆ. ಇನ್ನು ಈ 4 ಕುಟುಂಬಗಳು 5 ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿತ್ತು. 50ರಿಂದ 1 ಲಕ್ಷದವರೆಗೆ ಸಾಲ ಪಡ್ಕೊಂಡಿದ್ರು. 5 ತಿಂಗಳಿಂದ ಫೈನಾನ್ಸ್ ಕಾಟಕ್ಕೆ ಈಗ ಅವರು ಊರು ಬಿಟ್ಟು ಊರು ತೊರೆದಿದ್ದಾರೆ. ಊರು ತೊರೆದು ಬೇರೆ ಕಡೆ ವಾಸ ಮಾಡ್ತಿದ್ದಾರೆ. ಸ್ಥಳಕ್ಕೆ ಈಗ ರೈತ ಮುಖಂಡರು ಭೇಟಿ ನೀಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ನೇರ ಸಂಪರ್ಕದಲ್ಲಿ. ಮಹದೇವ್, ಯಾವ ಫೈನಾನ್ಸ್ನಿಂದ ಸಾಲ ಪಡೆದಿರೋದು ಮತ್ತು ಟಾರ್ಚರ್ ಯಾವ ರೀತಿ ಕೊಡ್ತಾ ಇದ್ರು, ಏನು ಹೇಳ್ತಾರೆ ಅವರ ಸುತ್ತಮುತ್ತಲಿನ ಮನೆಯವರೆಲ್ಲ? ರಕ್ಷಿತ್, ಈ ಘಟನೆ ನಡೆದಿರುವಂಥದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಿವಗಂಗಾಳ ಗ್ರಾಮದಲ್ಲಿ. ಸುಮಾರು 5 ತಿಂಗಳಿಂದಲೂ ಕೂಡ ಫೈನಾನ್ಸ್ ಅವರ ಸಾಕಷ್ಟು ಕಿರುಕುಳ ಆಗ್ತಿತ್ತು ಅಂತ ಹೇಳಾಗ್ತಾ ಇದೆ. IFFCD ಮತ್ತು ಸಾಕಷ್ಟು ಬ್ಯಾಂಕ್ಗಳಲ್ಲಿ ಒಂದು 5ಕ್ಕೂ ಅಧಿಕ ಫೈನಾನ್ಸ್ಗಳಲ್ಲಿ ಒಂದು ಸಾಲವನ್ನು ಬೇರೆ ಬೇರೆ ಕುಟುಂಬಗಳು ತಗೊಂಡಿದ್ರು. ಒಂದೇ ಗ್ರಾಮದವರು ಒಂದು 4 ಕುಟುಂಬಸ್ಥರು ಒಂದು ಹಣವನ್ನು ತೆಗೆದುಕೊಂಡಿದ್ರು. ಬೇರೆ ಬೇರೆ ಅಂದರೆ ಕೆಲವೊಂದಿಷ್ಟು ಮದುವೆ ಕಾರ್ಯಗಳಿಗಾಗಿ ಮತ್ತು ಮನೆ ಕಟ್ಟಲು ಮತ್ತು ವಿವಿಧ ರೀತಿಯ ಕೆಲಸಗಳಿಗೆ ಅಂತ ಹೇಳಿ ಹಣ ಪಡೆದಿದ್ರು. ಸುಮಾರು 50ರಿಂದ 1 ಲಕ್ಷದವರೆಗೂ ಕೂಡ ಈ 4 ಕುಟುಂಬಸ್ಥರು ಒಂದು ಹಣವನ್ನು ಪಡೆದಿದ್ರು. ಹಣವನ್ನು ಪಡೆದು ಕಂತನ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇತ್ತೀಚೆಗೆ ವಿಪರೀತವಾಗಿ ಮಳೆ ಆಗಿ ಕೆಲವೊಂದಿಷ್ಟು ಕೂಲಿ ಕೆಲಸ ಅವರಿಗೆ ಇರೋದಿಲ್ಲ. ಹೀಗಾಗಿ ಸಾಕಷ್ಟು ಅಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮತ್ತು ಬೇರೆ ಕೆಲಸ ಕೂಡ ಸಿಕ್ಕಿರುವುದಿಲ್ಲ. ಹೀಗಾಗಿ ಅವರಿಗೆ ಫೈನಾನ್ಸ್ಗೆ ಹಣ ಕಟ್ಟೋಕೆ ಆಗಿರಲ್ಲ. ಆದರೆ ಪದೇ ಪದೇ ಫೈನಾನ್ಸ್ ಕಂಪ್ನಿಯವರು ಬಂದು ಹಣ ಕಟ್ಟಲೇಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಹಣವನ್ನು ಹೇಗಾದರೂ ದುಡಿದು ನಾವು ಕಟ್ತೀವಿ ಅಂತ ಹೇಳಿ ಈಗ 4 ಕುಟುಂಬಸ್ಥರು ಕೂಡ ಈಗ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ವಾಸವನ್ನ ಮಾಡಿ ಅವರಿಗೆ ದುಡಿದು ಹಣವನ್ನು ಕಟ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಅಂತ ಈಗ ಹಣವನ್ನು ಕಟ್ಟಿಲ್ಲ. ಆದರೆ 1 ಟೈಮ್ ಸೆಟಲ್ಮೆಂಟ್ ಅನ್ನ ಮಾಡ್ತೀವಿ, ದಯವಿಟ್ಟು ಅಲ್ಲಿವರೆಗೂ ಕಾಲಾವಕಾಶ ಕೊಡಿ ಅಂತ ಹೇಳಿ ಅವರಿಗೆ ಒಂದು ಮಾತನ್ನ ಅಂದ್ರೆ ಭರವಸೆಯನ್ನ ಕೇಳಿದ್ರು. ಅದಕ್ಕೆ ಫೈನಾನ್ಸ್ ಕಂಪ್ನಿಯವರು ಕೂಡ ಒಪ್ಪಿರಲಿಲ್ಲ. ಕಟ್ಟಲೇಬೇಕಂದಿದ ಮೇಲೆ ಈಗ ಬೇರೆ ಕಡೆ ಹೋಗಿ ದುಡಿತಾ ಇದ್ದಾರೆ. ಮತ್ತು ಅವರಿಗೆ ಈಗಾಗಲೇ ಎಲ್ಲೆಲ್ಲಿ ಮನೆ ಬಾಗಿಲನ್ನು ಹಾಕೊಂಡು ಬೇರೆ ಕಡೆ ಹೋಗಿದಾರಲ್ಲ ಆ ಮನೆಗಳಿಗೆ ರೈತ ಸಂಘಟನೆಯವರು ಭೇಟಿ ಕೊಟ್ಟು ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು SP ಗಮನಕ್ಕೆ ತಂದಿದ್ದಾರೆ. SP ಅವರು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದು ಯಾವುದೇ ಕೂಡ ಈಗ ಅವರಿಗೆ ಒತ್ತಾಯವನ್ನು ಹೇರಬಾರ್ದು ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ಕೂಡ ಒಪ್ಕೊಂಡಿರುವಂಥದ್ದು ಮತ್ತು ಅವರಿಗೆ ಸಕಾಲಕ್ಕೆ ಹಣವನ್ನು ಕಟ್ಟಿ ಅಂತ ಹೇಳಿ ಅವರಿಗೆ 4 ಕುಟುಂಬಸ್ಥರಿಗೂ ಭರವಸೆಯನ್ನ ಫೈನಾನ್ಸ್ ಕಂಪನಿಯವರು ಈಗ ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಸುಗ್ರೀವಾಜ್ಞೆ ಆದರೂ ಕೂಡ ಈ ರೀತಿಯಾಗಿ ಕಿರುಕುಳ ಆಗ್ತಾ ಇರೋದ್ರಿಂದ ಜನರು ಕೂಡ ಇನ್ನೂ ಕೂಡ ನೊಂದ್ಕೊಂಡೇ ಇರುವಂಥದ್ದು. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.